ನಿಮ್ಮದು ಯಾವ್ದಾರೋ ಸ್ಯಾರಿ ಇದು ಪಿಸ್ತಾ ಕಲರ್ ಇದೆ, ಅದಕ್ಕೆ ನೀವು ಯಾವ್ದಾದ್ರು ಡಾರ್ಕ್ ಗ್ರೀನ್ ಕಲರ್ ಮ್ಯಾಚ್ ಮಾಡ್ಬೋದು. ಮತ್ತೆ ಇದ್ರ ಆಚೆ ಈಚೆ ಕಲರ್ಸು, ಸೊ ದೇ ಆರ್ ಕಾಂಪ್ಲಿಮೆಂಟ್ರಿ, ದೇ ಕಾಂಪ್ಲಿಮೆಂಟ್ ಈಚ್ ಅದರ್. ಸೊ ನೀವು ಈವನ್ ಬ್ಲೌಸ್ ವೇರ್ ಮಾಡಬೇಕಾದ್ರೆ ಅದೇ ಥರ ಕಾಂಬಿನೇಷನ್ ಮಾಡ್ಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಮಣಿ ಚೈನ್ಗೆ ಸಿಲ್ವರ್ ಪೆಂಡೆಂಟ್ ಇದೆ, ಸೊ ಯು ಕ್ಯಾನ್ ವೇರ್ ದಿಸ್ ವಿತ್ ದಿಸ್. ಸಿಲ್ವರ್ ಹಾಕ್ಬೋದು ಮಿನಿಮಲ್ ಇಷ್ಟಪಡೋರು, ಚಿಕ್ಕ ಸ್ಟಡ್ಸ್ ಹಾಕ್ಕೊಂಡು ಹಾಗೆ. ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಂತ ಇರೋರು ಈ ಥರದ್ದು ಹಾಕ್ಕೊಳ್ಬೋದು. ಬಟ್ ಬೇಸ್ಡ್ ಇಟ್ ಹ್ಯಾಸ್ ಟು ಬಿ ಸಿಲ್ವರ್ ಬೇಸ್ಡ್ ಅಷ್ಟೇ. ಸೊ ಇನ್ನು ನಿಮಗೆ ಈ ಥರ ಸಿಲ್ವರ್ದು ರೇಷ್ಮೆ ಸೀರೆಗಳು ಬರುತ್ತೆ. ಈ ಬನಾರಸಿ ಸ್ಯಾರಿ ಯೂಶ್ವಲಿ ಸಿಲ್ವರ್ ಟೋನ್ಸಲ್ಲಿರುತ್ತೆ. ಸೊ ಈ ಥರ ಬನಾರಸಿ ಸ್ಯಾರಿ ಸಿಲ್ವರ್ ಟೋನಲ್ಲಿದೆ. ಇದಕ್ಕೆ ನೀವು ಈ ಥರ ಸಿಲ್ವರ್ದು ರೆಗ್ಯುಲರ್ ಸಿಲ್ವರ್ ನಿಮಗೆ ಏನು ಸಿಲ್ವರ್ ಮೆಟಲ್ ಬರುತ್ತೆ, ಸಿಲ್ವರ್ ಮೆಟಲ್ ಬರುತ್ತೆ, ಅದರಿಂದನೂ ಅದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈಗ ಯಾವ್ಯಾವ ಥರ ನೆಕ್ಗೆ ಯಾವ್ಯಾವ ಥರ ಜ್ಯುವೆಲ್ರಿ ಹಾಕೊಳ್ಬೋದು ಅಂತ ನೋಡೋಣ. ರೌಂಡ್ ನೆಕ್ಲೈನ್ಗೆ ಈ ಥರ ಚೋಕರ್ ಥರ ನೆಕ್ಲೆಸಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗಲೂ ನಮ್ಮ ನೆಕ್ಲೆಸ್ ಮತ್ತು ನಮ್ಮದು ಏನು ಫ್ಯಾಬ್ರಿಕ್ ಬರುತ್ತೆ ಅದ್ರ ಮಧ್ಯದಲ್ಲಿ ಸ್ವಲ್ಪನಾದರೂ ಗ್ಯಾಪ್ ಇರಬೇಕು. ಆವಾಗ ನಮ್ಮದು ನೆಕ್ಲೆಸ್ಸು ಹೈಲೈಟ್ ಆಗುತ್ತೆ, ಡ್ರೆಸ್ಸು ಹೈಲೈಟ್ ಆಗುತ್ತೆ. ಈ ಥರದಕ್ಕೆ ಇದು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ರೌಂಡ್ ನೆಕ್ಲೆಸ್ಗೆ ಈ ಥರ ರೌಂಡ್ ಶಾರ್ಟ್ ನೆಕ್ಲೆಸಸ್ಸು ಚೆನ್ನಾಗಿ ಕಾಣಿಸುತ್ತೆ. ಶಾರ್ಟ್ ನೆಕ್ಲೆಸ್ ಇದ್ದರೆ ಅದನ್ನು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಹೆವಿ ಬೇಕು ಅಂತಂದರೆ ಈ ಥರ ಚೋಕರ್ಸು ಹಾಕ್ಬೋದು. ಬಟ್ ಅಗೇನ್ ನೆಕ್ಲೆಸ್ಸು ಮೇಲಿರಬೇಕು, ನೆಕ್ಲೈನ್ ಹೈಡ್ ಆಗಬಾರ್ದು. ಈ ಥರ ಚೋಕರ್ ಹೆವಿ, ಯೂಶ್ವಲಿ ಲೆಹೆಂಗಾಸು, ಬನಾರಸಿ ಸ್ಯಾರೀಸು ಹೆವಿ ಲುಕ್ ಬೇಕು ಅಂತಂದರೆ ಈ ಥರದ್ದು ಹಾಕ್ಬೋದು. ಇದು ಕುಂದನ್ ಜ್ಯುವೆಲ್ರಿ. ಈಗ ಸ್ವೀಟ್ ಹಾರ್ಟ್ ನೆಕ್ಲೈನ್ ಅಂತಾರೆ ಇದಕ್ಕೆ. ಈ ಥರ ಶೇಪಲ್ಲಿ ಬಂದಿರೋದು ಯೂಶ್ವಲಿ ಸ್ಯಾರಿ ಬ್ಲೌಸಸ್ಸು ಮತ್ತು ಚೂಡಿದಾರ್ ಟಾಪ್ಸ್ ಎಲ್ಲ ಸ್ಟಿಚ್ ಮಾಡಿಸ್ತೀವಲ್ಲ, ಅದಕ್ಕೆ ಈ ಥರ ಡ್ರಾಪ್ ಇಯರಿಂಗ್ಸ್ ನೆಕ್ಲೆಸಸ್ ಚೆನ್ನಾಗಿ ಕಾಣಿಸುತ್ತೆ. ಇದು ಏನಂದರೆ ಅದೇ ಥರ ಶೇಪ್ ಕಾಂಪ್ಲಿಮೆಂಟ್ ಆಗುತ್ತೆ, ಒಂದು ಡ್ರಾಪ್ ಥರ. ಈವನ್ ರೌಂಡು ಹಾಕ್ಬೋದು, ರೌಂಡ್ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರದ್ದು ಇದಕ್ಕೆ ಸೂಟ್ ಆಗುತ್ತೆ. ನೆಕ್ಲೆಸಸ್ಸು ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಒಂದು ಡ್ರಾಪ್ ಥರ ಕೆಳಗಡೆ ಬಂದಿರೋದು, ಅದೇ ಶೇಪ್ನ ಹೈಲೈಟ್ ಮಾಡೋ ಥರ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ರೌಂಡ್ ಚೋಕರ್ ಥರದ್ದು ಸ್ವಲ್ಪ ಇನ್ನೂ ಹೆವಿ ಚೋಕರ್ ಪೆಂಡೆಂಟ್ ಇದ್ರೂ ಹಾಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ರೌಂಡೂ ಹಾಕ್ಕೊಳ್ಬೋದು, ರೌಂಡ್ ನೆಕ್ಲೆಸಸ್ಸು. ಇಲ್ಲ ಈ ಥರ ಲಾಂಗ್ ಚೈನ್ಸು ಹಾಕ್ಕೊಳ್ಬೋದು. ಅಂದ್ರೆ ಸ್ಕ್ವೇರ್ ನೀಡ್ ನಾಟ್ ಬಿ ಜಸ್ಟ್ ಸ್ಕ್ವೇರ್, ನೀವು ಯಾವುದೇ ವೈಡ್ ನೆಕ್ ಸ್ಕ್ವೇರ್, ಯಾಕೆಂದ್ರೆ ಸ್ಕ್ವೇರ್ ಅಲ್ಲಿ ಆಚೆ ಈಚೆ ನಮಗೆ ಸೈಡ್ ಗ್ಯಾಪ್ ಕಾಣಿಸುತ್ತೆ, ಇದು ಬ್ರಾಡ್ ಇರುತ್ತೆ. ಸೊ ಯಾವುದೇ ನೀವು ಬ್ರಾಡ್ ನೆಕ್ ಡಿಸೈನ್ ಮಾಡಿಸಿದಾಗ ಅಂದ್ರೆ ಇವಾಗ ನಿಮ್ಗೆ ರೌಂಡ್ ಇದ್ರೆ ಆ ರೌಂಡ್ ನೆಕ್ ಫುಲ್ ಅದ್ರ ಮೇಲೆ ಕವರ್ ಆಗೋಗ್ಬಿಡುತ್ತೆ. ಬಟ್ ಇಲ್ಲಿ ನಮ್ದು ಸ್ಕ್ವೇರ್ಗೆ ಗ್ಯಾಪ್ ಇದೆ, ಸೊ ನಮಗೆ ಕಾಣಿಸುತ್ತೆ ನೆಕ್ ಯಾವ ಟೈಪು ಅಂತ. ಸೊ ಅದ್ರ ಮೇಲೆ ಲಾಂಗ್ ಹಾಕೊಂಡ್ರೆ ಓವರ್ಲ್ಯಾಪ್ ಆದ್ರೂ. ಬಟ್ ಏನಂದ್ರೆ ಈ ನಮ್ದು ಏನು ಡ್ರೆಸ್ ಹಾಕೊಳ್ತೀರಾ ಅಲ್ಲಿ ತುಂಬ ಹೆವಿ ವರ್ಕ್ ಇರಬಾರ್ದು, ಪ್ಲೇನ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಈ ಕ್ಲೋಸ್ಡ್ ನೆಕ್ ಬರುತ್ತಲ್ಲ, ಬೋಟ್ ನೆಕ್ ಇಲ್ಲ ಕ್ಲೋಸ್ ನೆಕ್, ಆ ಥರದಕ್ಕೆ ನೆಕ್ ಬಟ್ಟೆನೇ ಇಲ್ಲಿ ತನಕ ಇರುತ್ತೆ. ಸೊ ಅಲ್ಲಿ ನೆಕ್ಲೆಸ್ ಹಾಕಕ್ಕೆ ಏನು ಜಾಗ ಇರಲ್ಲ, ಹಾಕಿದ್ರೂ ಅಲ್ಲಿ ಕಾಣಿಸಲ್ಲ ಅದ್ರ ಮೇಲೆ ಹಾಕ್ತೀವಿ ಅಂತಂದ್ರೆ. ಸೊ ಅಂಥ ಟೈಮಲ್ಲಿ ದೊಡ್ಡ ದೊಡ್ಡ ಇಯರ್ ಸ್ಟಡ್ಸ್ ಹಾಕೊಳ್ಬೋದು, ಇಯರ್ ರಿಂಗ್ಸು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನೀವು ಹಾಕೊಳ್ಳೇಬೇಕು ಅಂತಂದ್ರೆ ಈಗೇನು ಈ ಥರ ಲಾಂಗ್ ಚೈನ್ಸು ವಿಚ್ ವಿಲ್ ಕಮ್ ಓವರ್ ದಿ ಡ್ರೆಸ್, ಕಿವಿ ಕೆಳಗಡೆ ಉದ್ದ ಸರಗಳು ಚೆನ್ನಾಗಿ ಕಾಣಿಸುತ್ತೆ. ಶಾರ್ಟ್ ಹೆವಿ ಕಾಣಿಸಲ್ಲ. ಹೌದು, ನಿಮ್ದು ಫೋಕಸ್ ಕೆಳಗೆ ಹೋಗುತ್ತೆ ಪೆಂಡೆಂಟು ಸರದ ಮೇಲೆ, ನಿಮ್ದು ನೆಕ್ ಇಲ್ಲಿರುತ್ತೆ. ಬಟ್ ಶಾರ್ಟ್ ಹಾಕೊಂಡ್ಬಿಟ್ರೆ ಫ್ಯಾಬ್ರಿಕ್ ಎಂಡಿಂಗು ನೆಕ್ಕು ಎಲ್ಲ ಅಲ್ಲೇ ಬಂದು ಹೆವಿ ಲುಕ್ ಕೊಡುತ್ತೆ. ಸೊ ಅಂಥ ಟೈಮಲ್ಲಿ ಲಾಂಗ್, ಸೊ ಈ ಥರ ರಾಣಿ ಹಾರ ಎಲ್ಲ ಏನಿದೆ ಅಂಥದ್ದು ಹಾಕ್ಕೊಳ್ಬೋದು ನೀವು. ಲಾಂಗ್ ಸರಗಳೆಲ್ಲ ಕ್ಲೋಸ್ ನೆಕ್ ಇದ್ರೂ ಹಾಕ್ಕೊಳ್ಬೋದು, ಸ್ವಲ್ಪ ಇಯರಿಂಗ್ ಚಿಕ್ಕದಿಟ್ಕೊಂಡು ಹಾಕ್ಕೊಳ್ಬೋದು. ಈವನ್ ಸ್ಯಾರೀಸ್ ಮೇಲೆ, ಸ್ಯಾರೀಸಲ್ಲಿ ಬ್ಲೌಸ್ ಯಾವುದೇ ಶೇಪ್ ಇದ್ರೂ ನಮ್ಮದು ಸ್ಯಾರಿ ಏನು ಈ ಥರ ಸಿಂಗಲ್ ಪಿನ್ನು ಇಲ್ಲ ಇದ್ದಿದ್ರು ಪಲ್ಲು ಬರುತ್ತೆ ಈ ಥರ. ಸೊ ಅಂಥ ಟೈಮಲ್ಲಿ ಬಾರ್ಡರ್ ನೋಡಿಕೊಂಡು, ಈಗೇನು ಬಾರ್ಡರು ಸಿಂಪಲ್ ಇದ್ದರೆ ರಾಣಿ ಹಾರ ಥರದ್ದು ಚೆನ್ನಾಗಿರುತ್ತೆ. ರಿಚ್ ಲುಕ್ ಇರೋ ಬಾರ್ಡರ್ಸ್ ಮೇಲೆ ಇದ್ದರೆ, ಅದಕ್ಕೆ ಕಾಂಟ್ರಾಸ್ಟ್ ಕಲರ್ದು ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಜ್ಯುವೆಲ್ರಿ ಬಗ್ಗೆ ಇಷ್ಟೊಂದು ತಿಳ್ಕೊಂಡ್ಮೇಲೆ ನಾವು ಬೈ ಮಾಡ್ತೀವಿ. ಬೈ ಮಾಡಿದ್ಮೇಲೆ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಬಿಕಾಸ್ ಸ್ಪೆಷಲಿ ನಾವು ಇಮಿಟೇಷನ್ ಜ್ಯುವೆಲ್ರಿನ ತೊಗೊಂಡಾಗ ವರ್ಷಕ್ಕೋ 2 ವರ್ಷಕ್ಕೋ ಒಂದ್ಸಾರಿ ಒಕೇಶನ್ ಸಿಗತ್ತೆ ನಮ್ಗೆ ಹಾಕೋಕ್ಕೆ.
ಏನು ಇರೋದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಕೊಟ್ಟು ತೊಗೊಂಡಿರ್ತೀವಿ. ಸೊ ಅಟ್ಲೀಸ್ಟ್ ಒಂದು 10 ವೇರ್ಗೂ ಬರಲಿಲ್ಲ ಅಂದರೆ ವಿ ಫೀಲ್ ಬ್ಯಾಡ್. ಹೌದು. ಸೊ ಅದನ್ನು ಹೊಸದ ಹಾಗೆ ಮೇಂಟೈನ್ ಮಾಡಬೇಕು ಅಂದರೆ ನಾವು ಏನೇನು ಟಿಪ್ಸ್ನ ಫಾಲೋ ಮಾಡಬೇಕು? ಓಕೆ, ಫಸ್ಟ್ ಜ್ಯುವೆಲ್ರಿ ಬೈ ಮಾಡಿ ನೀವು ತಂದು ಹಾಗೆ ಇಟ್ಬಿಡ್ಬೇಡಿ. ಅದನ್ನು ಅದು ಯಾವ ಥರ ಪ್ಯಾಕಿಂಗಲ್ಲಿ ಕೊಟ್ಟಿರ್ತಾರೆ, ಯೂಶ್ವಲಿ ಬಟ್ಟೆ ಪೌಚ್ಗಳು ಇಲ್ಲ ಕಾಟನಲ್ಲಿ ರ್ಯಾಪ್ ಮಾಡಿ ಎಲ್ಲ ಕೊಟ್ಟಿದ್ರೆ, ಕಾಟನ್ನಲ್ಲಿ ಜ್ಯುವೆಲ್ರಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇಡಲೇಬೇಡಿ. ಯಾಕೆಂದರೆ ಕಾಟನ್ನು ಮಾಯ್ಶ್ಚರ್ನ ಅಬ್ಸರ್ವ್ ಮಾಡುತ್ತೆ ಅಟ್ಮಾಸ್ಫಿಯರಿಂದ, ಸೊ ಅದು ಬೇಗ ಕಪ್ಪಾಗುತ್ತೆ. ಸೊ ಅದನ್ನು ಈ ಥರ ಪ್ಲಾಸ್ಟಿಕ್ ಕವರ್ಸಲ್ಲಿ ಕೊಟ್ಟಿದ್ರೆ ಅದೇ ಥರ ಇಡ್ಬೋದು. ಕವರ್ ಕವರ್ಸು ಇಲ್ಲ ಬೇರೆ ಬೇರೆ ಥರ ಜಿಪ್ಲಾಕ್ ಪೌಚಸ್ ಇದ್ದರೆ ಅದರಲ್ಲಿ ಇಡಿ, ಕಾಟನ್ನಲ್ಲಿ ಇಡಬೇಡಿ. ಮತ್ತು ಇಡಬೇಕಾದ್ರೆ ಸ್ಟೋರ್ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಬಾಕ್ಸಸ್ಸು ಅದ್ರಲ್ಲಿ ಸ್ಟೋರ್ ಮಾಡ್ಬೋದು. ಈವನ್ ಈ ಥರ ಪ್ಲಾಸ್ಟಿಕ್ ಫ್ರೆಂಡ್ಲಿ ಇಲ್ಲ ಅಂದರೆ ವುಡನ್ ಬಾಕ್ಸ್, ಬಟ್ ಈ ಥರ ಪ್ಲಾಸ್ಟಿಕ್ ಪೌಚಸ್ ಕವರ್ಸ್ಗಂತೂ ಹಾಕಿಡಿ. ಈ ಥರ ಹಾಕಿಡ್ಬೋದು. ಈ ಥರ ಆರ್ಗನೈಸರ್ಸ್ ಎಲ್ಲ ಬರುತ್ತೆ ಇವಾಗ. ನೀವು ಸಪ್ರೇಟ್ ಎಲ್ಲ ಒಂದೇ ಸಾಕಷ್ಟು ಸಿಗುತ್ತೆ. ಎಲ್ಲ ಜ್ಯುವೆಲ್ರಿ ಒಂದೇ ಬಾಕ್ಸಿಗೆ ಹಾಕಿ ಮಿಕ್ಸ್ ಆದರೆ ಅದು ಎಲ್ಲ ಟ್ಯಾಂಗಲ್ ಆಗಿ ಕಿತ್ತೋಗೋದು ಎಲ್ಲ ಆಗುತ್ತೆ. ಆದಷ್ಟು ಎಲ್ಲದನ್ನು ಸಪ್ರೇಟ್ ಪೌಚಿಗೆ ಹಾಕಿ ಇಟ್ಕೊಳ್ಳಿ. ನಿಮಗೆ ನೋಡೋಕ್ಕೆ ತೆಕ್ಕೊಳ್ಳೋಕ್ಕೂ ಈಸಿ. ಮತ್ತು ನೀವು ಇವಾಗ ಜ್ಯುವೆಲ್ರಿ ನಮ್ಮ ಹತ್ರ ಸುಮಾರು ಇರುತ್ತೆ ಜ್ಯುವೆಲ್ರಿ, ಬಟ್ ಅದು ನಮಗೆ ಬೇಕಾದಾಗ ಅದು ಸಿಗಲ್ಲ, ಅದು ಹಾಕಲ್ಲ, ಅದೆಲ್ಲೋ ಇರುತ್ತೆ. ಸೊ ಅದ್ರ ಬದಲಿ ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸಸ್ ಬರುತ್ತೆ ವಿತ್ ಪಾರ್ಟಿಷನ್ಸ್, ಆರ್ಗನೈಸರ್ಸ್, ಬೇರೆ ಬೇರೆ ಪಾರ್ಟಿಷನ್ಸ್ ಇರೋದು, ಚಿಕ್ಕದ್ದು ದೊಡ್ಡ ಸೈಜ್ದು ಎಲ್ಲ ಬರುತ್ತೆ. ಸೊ ನೀವು ಚಿಕ್ಕದಿರೋದು ಎಲ್ಲ ಇಯರಿಂಗ್ಸ್ ಒಂದು ಕಡೆ, ನೆಕ್ಲೆಸಸ್ ಒಂದು ಕಡೆ ಆ ಥರ ಹಾಕಿಟ್ರೆ, ಇಲ್ಲ ಸೆಟ್ ವೈಸ್ ಹಾಕಿಟ್ರೆ ನಿಮ್ಮ ಕಣ್ಣು ಮುಂದೆ ಯಾವುದಿರುತ್ತೆ ಅದನ್ನು ನೀವು ಯೂಸ್ ಮಾಡ್ತೀರಾ. ಸೊ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ ನಮಗೆ ಯಾವಾಗ ತೊಗೊಂಡಿದ್ದೀವಿ ಅಂತಲೇ ಮರ್ತೋಗ್ಬಿಟ್ಟಿರುತ್ತೆ ಜ್ಯುವೆಲ್ರಿ. ಎಲ್ಲ ತೆಗೆದು ಕ್ಲೀನ್ ಮಾಡುವಾಗ ಎಲ್ಲೋ ಒಂದು ಸಿಗುತ್ತೆ, ಹಾಕೊಳ್ಳೇ ಇಲ್ವಲ್ಲ ಅಂತ ಅನ್ಸುತ್ತೆ. ಸೊ ಕಣ್ಣು ಮುಂದೆ ಇರೋ ಥರ. ಮತ್ತು ಆರ್ಗನೈಸ್ ಮಾಡಬೇಕಾದ್ರೂ ಈ ಥರ ಗೋಲ್ಡ್ ಟೋನ್ಡು ಒಂದು ಬಾಕ್ಸಲ್ಲಿ ಅಥವಾ ಒಂದು ಕಡೆ, ಸಿಲ್ವರ್ದೆಲ್ಲ ಸಪ್ರೇಟು. ಯಾಕೆಂದರೆ ಸ್ವಲ್ಪ ಸಿಲ್ವರ್ ಆ್ಯಂಟಿಕ್ ಸಿಲ್ವರ್ದು ಮತ್ತು ಆ್ಯಂಟಿಕ್ ಗೋಲ್ಡ್ದೆಲ್ಲ ಬರುತ್ತಲ್ಲ ಪ್ಲೇಟೆಡ್ ಜ್ಯುವೆಲ್ರಿ, ಅಂಥದ್ದೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ತುಂಬ ಬೇಗ ಹಾಳಾಗಲ್ಲ. ಬಟ್ ಈ ಥರ ಗೋಲ್ಡ್ ಪರ್ಲ್ಸ್ ಹಾಕಿರೋದು, ಸ್ಟೋನ್ಸ್ ಇರೋದು ಅವೆಲ್ಲ ಸ್ವಲ್ಪ ಡೆಲಿಕೇಟ್ ಇರುತ್ತೆ. ಸೊ ಅಂಥದ್ದನ್ನು ಸಪ್ರೇಟ್ ಇಡಿ. ಸಿಲ್ವರ್ದೆಲ್ಲ ಸಪ್ರೇಟು ಆ ಥರ ಆರ್ಗನೈಸ್ ಮಾಡಿ ಇಡಬೇಕಾಗತ್ತೆ. ಮತ್ತು ನೀವು ಸಪ್ರೇಟಾಗಿ ಗೋಲ್ಡ್ ಮತ್ತು ಸಿಲ್ವರ್ದು ಬ್ಯಾಕ್ ಹುಕ್ ಏನು ಬರುತ್ತೆ ಸ್ಕ್ರೂಸು, ಅದು ಯೂಶ್ವಲಿ ಬಿದೋಗುತ್ತೆ, ಇಲ್ಲ ಹೋಗುತ್ತೆ, ಕಳೆದು ಹೋಗುತ್ತೆ. ಆ ಥರದ್ದು ಪ್ಯಾಕೆಟ್ ಸಿಗುತ್ತೆ ನಿಮಗೆ, ಒಂದು 10 ಪೀಸಸ್ದು 15 ಪೀಸಸ್ದು ಆ ಥರ. ಅದನ್ನು ಸಪ್ರೇಟಾಗಿ ತಂದಿಟ್ಕೊಂಡಿರಿ. ಯಾಕೆಂದರೆ ನೀವು ಒಂದು ಹುಕ್ ಬಿದ್ದೋಯ್ತು ಅಂತಂದರೆ ನಿಮಗೆ ಮತ್ತೆ ಯೂಸ್ ಮಾಡಲ್ಲ, ವೇರ್ ಮಾಡೋಕ್ಕೆ ಕಷ್ಟ. ಇನ್ಯಾವ್ರದ್ದು ತೆಗೆದು ಹಾಕ್ಕೊಳ್ತೀವಿ, ಅದು ಹಾಕ್ಕೊಳ್ಳೋವಾಗ ಮತ್ತೆ ಸಿಗಲ್ಲ ಆ ಥರ. ಅದು ಇಟ್ ಡಸಂಟ್ ಕಾಸ್ಟ್ ಮಚ್. ಇದು ರಬ್ಬರ್ ಬುಷ್ಗಳು ಕೂಡ ಸಿಗುತ್ತೆ, ರಬ್ಬರ್ ಬುಷ್ ಸಿಗುತ್ತೆ. ಮತ್ತು ಒಂದೊಂದು ಇಯರಿಂಗ್ಸ್ ತುಂಬ ದೊಡ್ಡದಿರುತ್ತೆ, ಅದು ಹ್ಯಾಂಗ್ ಆಗುತ್ತೆ, ಕಿವಿಗೆ ತುಂಬ ಭಾರ ಅನಿಸುತ್ತೆ ಅಂಥ ಟೈಮಲ್ಲಿ ಬಟನ್ ಸಿಗುತ್ತೆ. ಸೊ ಅಂಥದ್ದನ್ನು ನೀವು ಒಂದು ಚಿಕ್ಕ ಬಾಕ್ಸಲ್ಲಿ ಈ ಥರದ್ದೆಲ್ಲ ಹಾಕಿ ಇಟ್ಕೊಳ್ಬೋದು. ಬ್ಯಾಕ್ ಹುಕ್ಸು, ಬಟನ್ಸು. ಮತ್ತು ಇವಾಗ ಇನ್ವಿಸಿಬಲ್ ಮಾಟಿ ಥರ ಸಿಗುತ್ತೆ. ನೀವು ಏನು ಇಯರಿಂಗ್ ತುಂಬ ನೇತಾಡ್ತಾ ಇದೆ ಅಂತ ಅನ್ಸಿದ್ರೆ, ಹೆವಿ ಅನಿಸ್ತಿದ್ರೆ ಅದನ್ನು ಮಾಟಿ ಥರದ್ದು ಹಾಕ್ಕೊಳ್ಬೋದು. ಈ ಥರ ಗೋಲ್ಡ್ ಬೇಸ್ಡ್ ಜ್ಯುವೆಲ್ರಿಗೆ ನಿಮಗೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿನಲ್ಲೂ ಮಾಟಿಗಳು ಸಿಗುತ್ತೆ, ಪ್ಲೇನ್ ಸಿಂಪಲ್ ಮಾಟಿ ಆ ಥರದ್ದು ಹಾಕ್ಕೊಂಡ್ರೆ ನಿಮಗೆ ಇಯರಿಂಗ್ಸ್ ತುಂಬ ಕಿವಿಗೆ ಇದಾಗಲ್ಲ. ಮತ್ತು ಇವಾಗ ಆನ್ಲೈನಲ್ಲಿ ಸ್ಟಿಕ್ಕರ್ಸ್ ಸಿಗುತ್ತೆ, ಬ್ಯಾಕ್ ಅಂಟಿಸಿ ಹಾಕ್ಕೊಳ್ಳೋದು, ಕಿವಿ ಹಿಂದ್ಗಡೆ ಇಯರ್ ಲೋಬ್ ಸ್ಟಿಕ್ಕರ್ಸ್ ಅಂತ. ಅದನ್ನು ಹಾಕ್ಬಿಟ್ಟು ನೀವು ಇಯರಿಂಗ್ಸ್ ವೇರ್ ಮಾಡಿದ್ರೆ ಕಿವಿಗೆ ಹೆವಿನೆಸ್ ಕಮ್ಮಿ ಆಗುತ್ತೆ, ಆ ಥರ ಕಾಣಿಸಲ್ಲ. ಆ ಥರದ್ದೆಲ್ಲ ಒಂದು ಬಾಕ್ಸಲ್ಲಿ ಆ ಥರದ್ದು ಇಟ್ಕೊಂಡಿರಿ. ಈವನ್ ಚಿಕ್ಕ ಹುಕ್ಸು, ನಿಮ್ದು ಸರದ್ದು ಕಿತ್ತೋಗಿರುತ್ತೆ, ಅಥವಾ ಏಕೆಂದರೆ ನಾವು ಜ್ಯುವೆಲ್ರಿ ತುಂಬ ಒಳ್ಳೆ ಕ್ವಾಲಿಟಿದು ಇದ್ರೂ ಒಂದೊಂದ್ಸರಿ ಹುಕ್ ಎಷ್ಟೇ ಇದು ಮಾಡಿದ್ರೂ ಒಂದು 2-3 ಇಯರ್ಸಿಗೆ ಚೈನ್ ಮತ್ತು ಹುಕ್ ಏನಿರುತ್ತೆ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬಹುದು. ತುಂಬ ಒಳ್ಳೆ ಕ್ವಾಲಿಟಿದು ಆಗಲ್ಲ ಯೂಶ್ವಲಿ. ಬಟ್ ಒಂದೊಂದು ನಾವು ಏನು ಬೈ ಮಾಡ್ತೀವಿ ಆವಾಗ ಹುಕ್ ಹೋಗುತ್ತೆ, ಇಲ್ಲ ಕಿತ್ತೋಗುತ್ತೆ, ಇಲ್ಲ ಆ ಚೈನನ್ನು ನೀವು ತುಂಬ ಚೆನ್ನಾಗಿದೆ ನಿಮ್ಮ ಜ್ಯುವೆಲ್ರಿ, ಬರೀ ಚೈನ್ ಮಾತ್ರ ಸ್ವಲ್ಪ ಕಪ್ಪಾಗಿದ್ದರೆ ಯು ಕ್ಯಾನ್ ಗೆಟ್ ಇಟ್ ರೀಪ್ಲೇಸ್ಡ್.
ಯಾವುದಾದ್ರೂ ಬ್ಯಾಂಗಲ್ ಸ್ಟೋರ್ಸು ಇಲ್ಲ ಯಾರಾದ್ರೂ ಜ್ಯುವೆಲ್ರಿ ಮಾಡೋರು ರೀಪ್ಲೇಸ್ ಮಾಡಿಕೊಡ್ತಾರೆ. ತುಂಬ ಮಿನಿಮಮ್ ಕಾಸ್ಟಲ್ಲಿ ಮಾಡಿಕೊಡ್ಬೋದು, ರೀಪ್ಲೇಸ್ ಮಾಡಿಕೊಡ್ಬೋದು. ಮತ್ತು ಥ್ರೆಡ್ ಹಾಕಿರ್ತಾರೆ, ಥ್ರೆಡ್ ಇರುತ್ತೆ ಯೂಶ್ವಲಿ ಜ್ಯುವೆಲ್ರಿಗೆ. ಆ ಥರ ಥ್ರೆಡ್ಸುವೆ ನೀವು ಸ್ವೆಟ್ ಹಾಕ್ತೀರಾ, ಮತ್ತು ಅದು ಎಳೆದು ಲೂಸ್ ಆಗಿರುತ್ತೆ, ಅದರದ್ದು ಏನು ಮಣಿ ಥರ ಇರುತ್ತಲ್ಲ ಅದು. ಸೊ ಆ ಥ್ರೆಡ್ಡನ್ನು ನೀವು ರೀಪ್ಲೇಸ್ ಮಾಡಿಸ್ಬೋದು. 2-3 ಇಯರ್ಸ್ ಅಂತೂ ಬಂದೇ ಬರುತ್ತೆ. ಆಮೇಲೆ ಒಂದ್ಸರಿ ಇಫ್ ಯು ಕ್ಯಾನ್ ಗೆಟ್ ಇಟ್ ರೀಪ್ಲೇಸ್, ಮತ್ತೆ ಹೊಸದಂಗೆ ಆಗುತ್ತೆ. ಯಾಕೆಂದರೆ ಜ್ಯುವೆಲ್ರಿ ಏನೂ ಆಗಿರಲ್ಲ ಯೂಶ್ವಲಿ ಆ ಥರ. ಸೊ ಮತ್ತೆ ನೀವು ಸುಮ್ಮನೆ ಪರ್ಫ್ಯೂಮ್ ಎಲ್ಲ ಹಾಕ್ಕೊಳ್ಬೇಕು ಅಂತ ಇದ್ದರೆ, ಸೊ ಜ್ಯುವೆಲ್ರಿ ಹಾಕ್ಕೊಂಡು ಅದ್ರ ಮೇಲೆ ಪರ್ಫ್ಯೂಮ್ ಹಾಕ್ಕೊಂಡ್ರೆ ಹಾಳಾಗತ್ತೆ. ಸೊ ನೀವೇನು ಪರ್ಫ್ಯೂಮ್ ಹಾಕ್ಕೊಳ್ತೀರ ಎಲ್ಲ ಆದಮೇಲೆ ಜ್ಯುವೆಲ್ರಿ ಹಾಕ್ಕೊಳ್ಳಿ. ಸೊ ಎಲ್ಲಿಂದ ಫಂಕ್ಷನಿಗೆ ಹೋಗಿರ್ತೀವಿ, ವಾಪಸ್ ಬಂದಮೇಲೆ ನಮ್ಗೆ ತುಂಬ ಸ್ಟ್ರೇನ್ ಆಗಿರುತ್ತೆ, ಅದು ಯಾರೆಲ್ಲ ಮತ್ತೆ ವಾಪಸ್ ಇಡ್ತಾರೆ ಅಂತ ಅಲ್ಲೆಲ್ಲ ಇಟ್ಬಿಡ್ತೀವಿ ಜ್ಯುವೆಲ್ರಿನ. ಸೊ ಅದು ತುಂಬ ದಿವಸ ಅಲ್ಲೇ ಇರುತ್ತೆ, ಓಪನ್ ಏರಲ್ಲಿರುತ್ತೆ, ಅದು ಒಂದು ಚಾನ್ಸು ಕಪ್ಪಾಗೋಕ್ಕೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ, ಮತ್ತು ನಾನು ಫಾಲೋ ಮಾಡೋದು, ನಂದು 2 ಮಕ್ಕಳಿದ್ದಾರೆ, ಅವ್ರದ್ದು ಜ್ಯುವೆಲ್ರಿ ನಂದು ಎಲ್ಲ ತಂದ ತಕ್ಷಣ ಅದ್ರ ಜಾಗಕ್ಕೆ ಇಡೋಕ್ಕೆ ಕಷ್ಟ. ಸೊ ಅದಕ್ಕೆ ಅಂತ ಒಂದು ಸಪ್ರೇಟ್ ಬಾಕ್ಸು, ಎಲ್ಲ ಏನೇನು ತರ್ತೀವೋ ಎಲ್ಲ ಅವತ್ತು ತೆಗೆದುಬಿಟ್ಟು ಅದೊಂದೇ ಬಾಕ್ಸಲ್ಲಿ ಹಾಕ್ಬಿಡೋದು. ಸುಮ್ಮನೆ ನಮಗೆ ಟೈಮ್ ಆದಾಗ, ವೀಕೆಂಡೋ ಯಾವಾಗಲಾದ್ರೂ ಟೈಮ್ ಆದಾಗ ಅದ್ರ ಜಾಗಕ್ಕೆ ಸೇರಿಸೋದು. ಆ ಥರ ಮಾಡಿಕೊಂಡ್ರೆ ಜ್ಯುವೆಲ್ರಿ ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟದ್ದು ಆಶಾ ಮ್ಯಾಮ್ ನಮಗೆ. ಶಿ ರನ್ಸ್ ಆರ್ಗನೈಸೇಷನ್ ಬೈ ನೇಮ್ ಮೈ ಲಿಟಲ್ ವರ್ಲ್ಡ್. ಸೊ ಅವರು ನಾಟ್ ಜಸ್ಟ್ ಜ್ಯುವೆಲ್ರಿ, ಪೇಂಟಿಂಗ್ಸ್ನ ವೆರೈಟಿ ಮಾಡ್ತಾರೆ, ರೆಸನ್ ಆರ್ಟ್ ಜ್ಯುವೆಲ್ರಿನ ಮಾಡ್ತಾರೆ. ಸೊ ಇಫ್ ಯು ವಾಂಟ್ ಟು ಗೆಟ್ ಇನ್ ಟಚ್ ವಿತ್ ಹರ್, ಡೀಟೇಲ್ಸ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಆ್ಯಂಡ್ ಆಶಾ ಮ್ಯಾಮ್ ನಂಬರ್ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ನಿಮಗೇನಾದರೂ ನೀವು ಯಾವುದೋ ಒಂದು ಹೊಸ ಸ್ಯಾರಿ ಬೈ ಮಾಡಿದ್ದೀರಾ, ಹೊಸ ಡ್ರೆಸ್ ಬೈ ಮಾಡಿದ್ದೀರಾ, ಅದಕ್ಕೆ ಜ್ಯುವೆಲ್ರಿ ಯಾವ ಥರ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳೋದು ಕೂಡ ಯು ಕ್ಯಾನ್ ಆಲ್ವೇಸ್ ಗೆಟ್ ಇನ್ ಟಚ್ ವಿತ್ ಹರ್. ಅಥವಾ ನಾನು ಈ ಥರದ ಒಂದು ಡ್ರೆಸ್ಸಿಗೆ ಯಾವುದು ಜ್ಯುವೆಲ್ರಿ ಹಾಕ್ಕೋಬೋದು ಅಂತ ಕೇಳೋದಕ್ಕೆ ಕೊಡ್ಬೋದು. ಅಥವಾ ನಾನು ಇದೊಂದು ಡ್ರೆಸ್ ಬೈ ಮಾಡಿದ್ದೀನಿ, ನಾನು ಈ ಥರದ್ದು ಒಂದು ಜ್ಯುವೆಲ್ರಿ ಮ್ಯಾಚ್ ಮಾಡಿ ಸೆಂಡ್ ಮಾಡಿ ಅಂದರೂ ಕೂಡ ನಿಮಗೆ ಕೊರಿಯರ್ ಸರ್ವಿಸಸ್ ಅವೈಲಬಲ್ ಇರುತ್ತೆ ಅಂತ ಹೇಳ್ತಾ, ದಿಸ್ ವಾಸ್ ಇನ್ಫೋ ಎಟ್ ಹೊನ್ನಡಿ ಆನ್ ಜ್ಯುವೆಲ್ರಿ ಆ್ಯಂಡ್ ಎಟೈರ್. ಸೊ ಇವತ್ತಿನ ಸಂಚಿಕೆ ನಿಮಗೆ ಮಾಹಿತಿ ಕೊಟ್ಟಿದೆ ಅಂತ ಅನ್ಕೋತೀವಿ. ನಮ್ಮ ಜೊತೆಲಿ ಇದ್ದಿದ್ದು ಆಶಾ ಮ್ಯಾಮ್ ಫ್ರಮ್ ಮೈ ಲಿಟಲ್ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್, ಫಾರ್ ಯೋರ್ ಎನರ್ಜಿ ಆ್ಯಂಡ್ ದ ಕಲೆಕ್ಷನ್ಸ್. ಥ್ಯಾಂಕ್ ಯು ನಯನ, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಮಗೂ ಚಿಕ್ಕದಾಗಿ ಬಿಸ್ನೆಸ್ ನಡೆಸ್ತಿರೋರಿಗೂ ಒಂದು ಆಪರ್ಚುನಿಟಿ ಟು ಕಮ್ ಟು ದಿ ಲೈಟ್. ಮತ್ತು ಎಲ್ಲರಿಗೂ ಗೊತ್ತಾಗುತ್ತೆ ನಾವು ಏನು ಒಂದು ಚಿಕ್ಕ ಪುಟ್ಟ ಕೆಲಸ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನನಗೂ ತುಂಬ ಖುಷಿ ಆಯಿತು ಮಾತಾಡಿ. ತುಂಬ ಥ್ಯಾಂಕ್ಸ್. ಸೊ ದಿಸ್ ವಾಸ್ ಟುಡೇಸ್ ಇನ್ಫೋ ಎಟ್ ಹೊನ್ನಡಿ. ಇವತ್ತಿನ ಸಂಚಿಕೆ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿದ್ರೆ, ಸಹಾಯ ಮಾಡಿದರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದಾಗೆ.